ಓಕೆ, ಇನ್ನ ನಿಮಗೂ ಮತ್ತೆ ಧ್ರುವಂತಿಗೂ ಒಂದು ದೊಡ್ಡ ಗಲಾಟೆ ಆಗ್ಬಿಡತ್ತೆ. ಮಧ್ಯದಲ್ಲಿ ಕೆಲವು ವರ್ಡ್ಸ್ ಕೂಡ ಬರುತ್ತೆ, ಅಂದ್ರೆ ನಾನು ಹೇಳೋದಿಕ್ ಆಗೋದಿಲ್ಲ ಅದನ್ನ. ಈ ತರದೆಲ್ಲ ಹಿಂಗೆ ಮಾತಾಡಿದ್ರು ರಜತ್ ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ಒಂದು ಬ್ಲೇಮ್ ಬಂದ್ಬಿಡತ್ತೆ. ನೀವ್ ಅವಾಗ ಹೇಳ್ತೀರಿ ಧ್ರುವಂತ್ ನನ್ಗೆ ಇಲ್ಲಲ್ಲ, ಹೊರಗೂ ಗೊತ್ತು, ಬಟ್ ಹೊರಗೆ ಈ ತರ ಇರ್ಲಿಲ್ಲ ಧ್ರುವಂತು ಅಂತ. ಅಂದ್ರೆ ಹೊರಗೆ ಯಾವ ತರ ಇದ್ರು ನಿಮ್ ಜೊತೆಗೆ, ಒಳಗೆ ಯಾವ ತರ ಇದಾರೆ ಅವರು? ಹೊರಗಡೆ ಇದ್ರೆ ನಾನು ತರ ಮಾತಾಡ್ತೀನಿ ಅನ್ಸುತ್ತೆ ಈ ತರ. ಯಾಕಂದ್ರೆ ಅವ್ನಿಗೆ ಗೊತ್ತು, ಯಾಕಂದ್ರೆ ಇವಾಗ ನಾನು ಕಾವ್ಯ ಏನೋ ಒಂದು ಟಾಸ್ಕ್ ಆಡ್ತಾ ಇದೀವಿ, ಅವ್ರು ನನ್ನ ಏನೋ ಹೇಳ್ತಾ ಇದ್ದಾರೆ, ಅವಾಗ ಇವ್ನು ಮಧ್ಯದಲ್ಲಿ ಕುತ್ಕೊಂಡು ಅಯ್ಯೋ ಅನ್ನೋದಿದ್ದು ಆ ಥರ ಎಲ್ಲ ನನಗೆ ಟಾಂಗ್ ಕೊಡ್ತಿರಲಿಲ್ಲ. ಅವನು ನನಗೆ ಬಹಳ ಕ್ಲೋಸು ಆಚೆ, ಅಂದರೆ ಆಚೆ ಕ್ಲೋಸು ಅಂದರೆ ಒಂದು ಸರ್ಕಲಲ್ಲಿ ಪರಿಚಯ ನನಗೆ. ಹಂಗಿದ್ದಾಗ ನಾನು ಆಚೆಗಡೆ ಅವನ ಹತ್ರ ಜಾಸ್ತಿ ಮಾತಾಡ್ತಿರಲಿಲ್ಲ. ಅಂದರೆ ಈ ಥರನೇ ಸುಮ್ಮನೆ ಮಾತುಗಳು ಅದು ಇದು, ನಾನು ಆಚೆ ಅವನ ಹತ್ರ ಜಾಸ್ತಿ ಮಾತಾಡ್ತಿರಲಿಲ್ಲ. ದ ಸೇಮ್ ವೇ ಐ ಕ್ಯಾರಿಡ್ ಇನ್ ಸೈಡ್. ಬಟ್ ಆದರೆ ಅವನು ಮಾತಾಡಿದ್ದೆಲ್ಲೋ ಪರ್ಸ್ನಲಿ ನನಗೆ ಬೇಜಾರಾಯಿತು. ಯಾಕಂದರೆ ನನ್ನ ಬಾಯಿಂದ ಮಾತುಗಳು ಬಂತು, ಇಲ್ಲ ಅನ್ನಂಗಿಲ್ಲ. ಬಟ್ ಆದರೆ ಅವನು ಸುಮ್ಮನೆ ಇರೋನ ಟ್ರಿಗರ್ ಮಾಡ್ದ. ಆಚೆ ಇದ್ರೆ ಅದೇ, ಆಚೆ ಇದ್ರೇನೆ ದೊಡ್ಡದಾಗಿರೋದು. ಬಟ್ ಆದರೆ ಒಳಗಿದ್ದಕ್ಕೆ ವಿ ವಾಸ್ ಸೈಲೆಂಟ್ ಅಷ್ಟೇ.